ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಏರ್ಪೋರ್ಟ್ನಲ್ಲಿ ನಾವು ನೋಡಬಾರದೇನೋ ನೋಡುತ್ತೇವೆ. ಆಗ ಚಂದನ್ ಕರೆದು ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ದೆ. ಹೈದರಾಬಾದ್ನಲ್ಲಿ ಆ ವ್ಯಕ್ತಿ ಹೇಳಿದ ವಿಷಯವನ್ನ ಚಂದನ್ಗೆ ಮುಟ್ಟಿಸಿದ್ದೆ. ಪ್ರಶಾಂತ್ ಸಂಬರ್ಗಿ ಹೇಳಿದ್ದೇನೋ, ಈ ಎಲ್ಲಾ ವಿಷಯಗಳ ಬಗ್ಗೆ ತಿಳಿಯೋಣ. ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ತಮ್ಮ ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ಇವರಿಬ್ರು ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಇವರಿಬ್ರು ಬೇರೆ ಬೇರೆಯಾಗಿದ್ದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕಾರಣಗಳು ಹರಿದಾಡ್ತಿವೆ. ಈ ಮಧ್ಯೆ ಚಂದನ್ ಶೆಟ್ಟಿ ಗೆಳೆಯ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಜೊತೆಗಿರಲು ಗಟ್ಟಿಯಾದ ಭರವಸೆ ಬೇಕು, ದೂರವಾಗಲು ಚಿಕ್ಕದಾದ ಸಂಶಯ ಸಾಕು ಎಂದು ಹೇಳಿದ್ರು. ಈಗ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಬಗ್ಗೆ ತನಗೆ 1 ವರ್ಷದ ಹಿಂದೆನೇ ವಿಷಯ ಗೊತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ. ಚಂದನ್ ಶೆಟ್ಟಿ ಆತ್ಮೀಯ ಗೆಳೆಯ. ಚಂದನ್ ಶೆಟ್ಟಿ ಬಿಗ್ ಬಾಸ್ ಸ್ಪರ್ಧಿ. ಚಂದನ್ ಶೆಟ್ಟಿ ನಾವು ಮಾಡಿರುವ ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ಆತ ಹೀರೋ. 15 ದಿನ ನಾವು ಶೂಟಿಂಗ್ ಮಾಡಿದ್ವು, ಫೈಟಿಂಗ್ ಮಾಡಿದ್ವು, ಹೊಡೆದಾಡಿದ್ದೇವೆ. ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಯಾರು ಅಂದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಹೆಸರು ಬರುತ್ತೆ. ಆದ್ರೆ ಈಗ ಎಲ್ರಿಗೂ ಶಾಕ್ ಆಗಿದೆ. ಆದ್ರೆ ನನಗೆ 1 ವರ್ಷದ ಹಿಂದೆಯೇ ಈ ವಿಷಯ ಬಂದಿತ್ತು ಅಂತ ಹೇಳ್ತಾರೆ. ಹಾಗೆ ಇವರಿಬ್ರು ವಿಚ್ಛೇದನದ ಬಳಿಕ ಹುಟ್ಟಿಕೊಂಡಿರೋ ವದಂತಿಗಳ ಬಗ್ಗೆನೂ ಪ್ರಶಾಂತ್ ಸಂಬರ್ಗಿ ಮಾತಾಡಿದ್ರು. ಇವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ. ನಾನು ಕೆರಿಯರ್ಗೋಸ್ಕರ ತೆಲುಗು ಪಿಕ್ಚರ್ಗೆ ಹೋಗ್ತಿದ್ದೇನೆ, ಅಲ್ಲಿ ನನಗೆ ಮದುವೆ ಆಗಿದೆ ಅಂದ್ರೆ ಅವಕಾಶ ಸಿಗೋದಿಲ್ಲ, ಡಿವೋರ್ಸ್ ಆಗಿದ್ರೆ ಅವಕಾಶ ಸಿಗುತ್ತೆ ಅನ್ನೋದು ಒಂದು ವದಂತಿ. ನಾವಿಬ್ರು ಬೇರೆಯಾಗೋಣ, ನನ್ನ ಜೀವನದಲ್ಲಿ ಯಾರೋ ಬಂದಿದ್ದಾರೆ, ನಿನ್ನ ಜೀವನದ ಶೈಲಿ ನನ್ಗೆ ಇಷ್ಟ ಆಗ್ತಿಲ್ಲ, ನನ್ನ ಜೀವನದಲ್ಲಿ ಬೇರೆ ಲೈಫ್ ಸ್ಟೈಲ್ ಬೇಕು ಅಂತ ನಿವೇದಿತಾ ಬಿಟ್ಟು ಹೋಗಿರೋದು, ಈ ಎಲ್ಲಾ ಊಹಾಪೋಹಗಳನ್ನ ನೋಡಿದಾಗ ಚಂದನ್ಗೆ ನಿಜವಾಗ್ಲೂ ಬೇಜಾರಾಗಿದೆ ಅಂತಾನೆ ಹೇಳ್ತಾರೆ. ಇನ್ನು ಚಂದನ್ ಶೆಟ್ಟಿಗೆ ಅವರ ವೈವಾಹಿಕ ಬದುಕಿನ ಬಗ್ಗೆ ಈ ಹಿಂದೆಯೇ ಮಾಹಿತಿ ಕೊಟ್ಟಿದ್ದು, ನಿನ್ನ ವಸ್ತುವನ್ನ ಕಾಪಾಡಿಕೋ ಎಂದು ಹಲವು ಬಾರಿ ಹೇಳಿದೆ ಎಂದು ಹೇಳಿದ್ದಾರೆ. ಚಂದನ್ ಅಮೆರಿಕಾಗೆ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಹೋಗಿದ್ದ. ಆಗ ನಿವೇದಿತಾ ಹೋಗ್ಲಿಲ್ಲ. ನನ್ನ ಮೊದಲನೇ ಪ್ರಶ್ನೆ ಇದ್ದಿದ್ದು ಯಾಕೆ ಅವಳನ್ನ ಕರೆದುಕೊಂಡು ಹೋಗ್ತಿಲ್ಲ ಅಂತ. ಆದ್ರೆ ಬೇರೆ ಟ್ರಿಪ್ಗೆ ನೀನು ಕರ್ಕೊಂಡು ಹೋಗಿಲ್ಲ, ಬೇರೆಯವರು ಕರ್ಕೊಂಡು ಹೋಗ್ತಾರೆ. ನೀನು ನಿನ್ನ ಎಮೋಷನ್ಸ್ಗೆ ಸ್ಪಂದಿಸಿಲ್ಲ ಅಂದ್ರೆ ಬೇರೆ ಯಾರೋ ಕೊಡ್ತಾರೆ. ನೀನು ನಿನ್ನ ವಸ್ತುವನ್ನ ಕಾಪಾಡ್ಕೋ ಅಂತ ಅನೇಕ ಬಾರಿ ಹೇಳಿದ್ದೇನೆ ಎಂದು ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಹೈದರಾಬಾದ್ ನಲ್ಲಿ ವ್ಯಕ್ತಿಯೊಬ್ಬರು ನಿವೇದಿತಾ ಗೌಡ ಬಗ್ಗೆ ಹೇಳಿದ ವಿಷಯವನ್ನ ಚಂದನ್ ಶೆಟ್ಟಿಗೆ ಮುಟ್ಟಿಸಿದ್ದೆ ಅಂತ ಹೇಳ್ಕೊಂಡಿದ್ರು. ನಾವು ಏರ್ಪೋರ್ಟ್ಗೆ ಹೋಗುತ್ತೇವೆ, ನಾವು ಟ್ರಾವೆಲ್ ಮಾಡ್ತೇವೆ, ನಾವು ಏನೋ ನೋಡಬಾರದನ್ನ ನೋಡ್ತೇವೆ. ಆಗ ನಮ್ಗೊಂದು ಸೂಕ್ಷ್ಮತೆ ಇರುತ್ತೆ, ಪ್ರೊಫೆಷನಲ್ ಸೂಕ್ಷ್ಮತೆ ಗೊತ್ತಿರುತ್ತೆ, ಹಾಗೆ ಪರ್ಸನಲ್ ಸೂಕ್ಷ್ಮತೆಯನ್ನು ಕೂಡ ನೋಡಿರ್ತೇವೆ. ಆಗ ನಾವು ಅವರನ್ನ ಕರೆದು ಎಲ್ಲ ಸರಿಯಾಗಿದೆಯಾ, ನಿಂದು ಅವರದ್ದು ಹೇಗಿದೆ ಅಂತ ಕೇಳಿದ್ದೆ. ಯಾಕಂದ್ರೆ 3ನೇ ವ್ಯಕ್ತಿ ಹೈದರಾಬಾದ್ ನಲ್ಲಿ ಒಂದು ವಿಷಯ ಹೇಳ್ತಾರೆ ಅಂದ್ರೆ ಅದನ್ನ ಗೆಳೆಯನಾಗಿ ನಾನು ಹೇಳಲೇಬೇಕು. ಅದನ್ನ ಆಸ್ಟ್ರಾಲಜಿ ಮೂಲಕ ಹೇಳುವ ಪ್ರಯತ್ನ ಮಾಡಿದ್ವು. ಎಂ ಮತ್ತು ಸಿ ಹೊಂದೋದಿಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಒಬ್ರು ಹೇಳಿದ್ರು ಅಂತ ಹೇಳ್ತಾರೆ. ಹಾಗೆ ಚಂದನ್ ಶೆಟ್ಟಿ ಸಪೋರ್ಟ್ಗೆ ನಿಲ್ಲೋದಾಗಿ ಹೇಳ್ಕೊಂಡಿದ್ರು. ಇರುವ ಸ್ವಿಫ್ಟ್ ಕಾರು ಬಿಟ್ಟು ಬೆನ್ಸ್ ಕಾರು ಬೇಕು ಅಂದ್ರೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಬೆನ್ಸ್ ಹಿಂದೆ ಹೋಗಿರುವಂತವ್ರು, ದುಡ್ಡಿನ ಹಿಂದೆ ಹೋಗಿರುವಂತವ್ರು ಅಥವಾ ಅವಕಾಶಗಳ ಹಿಂದೆ ಹೋಗಿರುವಂತವ್ರು ಯಾರು ಅಂತ ಕರ್ನಾಟಕದ ಜನತೆಗೆ ಗೊತ್ತಾಗುತ್ತೆ. ಚಂದನ್ಗೆ ನಮ್ಮ ಬ್ರದರ್ಲಿ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಇದೆ ಅಂತ ಹೇಳ್ತಾರೆ ಪ್ರಶಾಂತ್ ಸಂಬರ್ಗಿ.